ಬಂದರಯ್ಯ ಧರೆಗೆ. ಶ್ರೀ ಗದ್ದಿಗೆ ಕೆಂಡಗನ್ನೇಶ್ವರ ಸ್ವಾಮಿ ದೇವಸ್ಥಾನವು ಹುಣಸೂರು ತಾಲ್ಲೂಕಿನ ಕರಿಮುದ್ದನಹಳ್ಳಿ ಪೋಸ್ಟ್ ಬಳಿಯ ಗದ್ದಿಗೆ ಗ್ರಾಮದಲ್ಲಿದೆ. ಶಾಂತ ಲಕ್ಷ್ಮಣ ತೀರ್ಥ ನದಿಯಿಂದ ಕೂಡಿರುವ ಈ ಪ್ರಸಿದ್ಧ ದೇವಾಲಯವು ಅದರ ಶಾಂತಿಯುತ ವಾತಾವರಣ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ. ಗದ್ದಿಗೆಯು ಪವಾಡ ಪುರುಷನ ಪೂಜ್ಯ ದೇವರು ಶ್ರೀ ಗುರು ಕೆಂಡಗನ್ನೇಶ್ವರ ಸ್ವಾಮಿಯ ಪವಿತ್ರ ಸ್ಥಳವಾಗಿದೆ. ದೇವಾಲಯ ಸಂಕೀರ್ಣವು ಶ್ರೀ ಕೆಂಡಗನ್ನೇಶ್ವರ ಸ್ವಾಮಿಯ ಜೊತೆಗೆ ಶ್ರೀ ಮಹಾದೇಶ್ವರ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಸಿದ್ಧಿಬುದ್ಧಿ ಗಣಪತಿ ದೇವತೆಗಳನ್ನು ಸಹ ಒಳಗೊಂಡಿದೆ. ಶ್ರೀ ಗುರು ಕೆಂಡಗನ್ನೇಶ್ವರ ಸ್ವಾಮಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಿಂದ ಬಂದವರು ಮತ್ತು ಶಿವನ ನಿಷ್ಠಾವಂತ ಅನುಯಾಯಿಯಾಗಿದ್ದರು. ಅವರು ಮೈಸೂರು ಒಡೆಯರ್ ರಾಜವಂಶದ ಅವಧಿಯಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಸನ್ಯಾಸ ಸ್ವೀಕರಿಸಲು ಮತ್ತು ಶಿವನಿಗೆ ಮೀಸಲಾದ ದೇವಾಲಯವನ್ನು ಸ್ಥಾಪಿಸಲು ಗದ್ದಿಗೆ ಗ್ರಾಮಕ್ಕೆ ಬಂದರು. ಅವರು 80 ವರ್ಷಗಳ ಕಾಲ ಬದುಕಿದ್ದರು ಎಂದು ಹೇಳಲಾಗುತ್ತದೆ. ದಂತಕಥೆಗಳ ಪ್ರಕಾರ ಅವರು ಯಾವುದೇ ಹಾನಿಯನ್ನು ಅನುಭವಿಸದೆ ಅಗ್ನಿ ಕುಂಡದ ಮೇಲೆ ಧ್ಯಾನ ಮಾಡಿದರು. ಈ ದೇವಾಲಯವನ್ನು 17ನೆಯ ಶತಮಾನದಲ್ಲಿ ಶ್ರೀ ಗುರು ಕೆಂಡಗನ್ನೇಶ್ವರ ಸ್ವಾಮಿಗಳು ಸ್ಥಾಪಿಸಿದರು ಮತ್ತು ಶಿವಮೊಗ್ಗದ ಶ್ರೀ ಮಹಾದೇವಪ್ಪ ನೇತೃತ್ವದಲ್ಲಿ 2006ರಿಂದ 2011ರವರೆಗೆ ಈ ದೇವಾಲಯವು ನವೀಕರಣಕ್ಕೆ ಒಳಗಾಯಿತು. ಅಂದಿನಿಂದ ಇಲ್ಲಿಯವರೆಗೂ ದೇವಾಲಯವನ್ನು ಸತತವಾಗಿ ವಿಸ್ತರಿಸಲಾಗಿದೆ ಮತ್ತು ಕರ್ನಾಟಕದಾದ್ಯಂತ ಹಲವಾರು ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಯಾತ್ರಿಕರಿಗೆ ದೈನಂದಿನ ಅನ್ನದಾಸೋಹವನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒದಗಿಸುತ್ತದೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಉತ್ತರ ನಾಡಿನ ಶಿಗ್ಗಾವಿಯ ರಾಜೇಂದ್ರ ಕುವರ, ಕಾಶಮ್ಮ ರಾಣಿಯ ಮಡಿಲ ಕೆಂಡಗಣ್ಣ ಪ್ರವರ. ಉತ್ತರ ನಾಡಿನ ಶಿಗ್ಗಾವಿಯ ರಾಜೇಂದ್ರ ಕುವರ, ಕಾಶಮ್ಮ ರಾಣಿಯ ಮಡಿಲ ಕೆಂಡಗಣ್ಣ ಪ್ರವರ. 3 ಸೋದರರೊಡನೆ ಮುದ್ದಾಗಿ ಬೆಳೆಯುತ್ತಿರಲು ಶಿಗ್ಗಾವಿ ರಾಜ್ಯದ ಮೇಲೆ ದಾಳಿ ನಡೆಯಿತಾಗ 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಯುದ್ಧ ಮೋಡ ಕವಿದು ಸಿದ್ಧರಾಗಿ ನಿಲ್ಲಲು ಗುಡುಗುಡು ಗುಡುಗಿತು ದೇಶದ ಕಹಳೆ. ದಡ ನರಿಯಿತು ರಕ್ತದ ಕೋಡಿ. ಬಾಲಕ ಸ್ವಾಮಿ ನೊಂದು ನಿಂತಿರಲು ದ್ವೇಷವು ಬೇಡ, ರಾಜ್ಯವು ಬೇಡ, ಎಲ್ಲ ಬಿಟ್ಟು ನಡೆದ. ಕುಲವನ್ನು ಕೊಂದ ಪಾಪಿಗೆ ಶಾಪವಿತ್ತು ನಡೆದ. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ತಂದೆ ತಾಯಿ ತಮ್ಮಂದಿರನ್ನು ಕೊಂದ ಖಂಡೇರಾಯನು ಹಾವು ಕಡಿದು ಸಾಯಲಿ. ನವಾಬನ ರಾಜ್ಯ ಮರಾಠರ ಪಾಲಾಗಿ
ಅವನು ಅವರೊಂದಿಗೆ ಹೋರಾಡಿ ಸಾಯಲಿ. 10 ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ. ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ. 10 ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ. ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ. ತಲಕಾಡಿನಲ್ಲಿ ಮಠವ ಸ್ಥಾಪಿಸಿ ಘಟ ಸರ್ಪವನೇ ಮಣಿಸಿದರು. ಮಹದೇವನ ಕರೆಯಂತೆ ನಂಜನ ಗೂಡಿಗೆ ನಡೆದರು. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ನಂಜುಂಡನ ಗುಡಿಗೆ ನಡೆದರು ಪಾದುಕೆಯನ್ನು ಮೆಟ್ಟಿ. ಗುಡಿಯ ಅರ್ಚಕನು ಬೈದು ಬಾಗಿಲು ಹೊಚ್ಚಿದನು. ಮಧ್ಯಾಹ್ನವಾಗುತ್ತಾ ಅರ್ಚಕನು ಬಾಗಿಲು ತೆರೆದನು. ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ. ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ. ಯಾರನ್ನು ಕೂಡದೆ ಬುಸುಗುಡುತ್ತಾ ಕಾರಿತಾಗ ಜ್ವಾಲೆ. ಹೆದರಿ ಓಡಿದ ಅರ್ಚಕನು ಮೈಸೂರು ರಾಜರ ಬಳಿಗೆ. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಕೃಷ್ಣರಾಜರು ಓಡಿ ಬಂದರು ದೇಗುಲದ ಬಳಿಗೆ. ತರುಣ ಸ್ವಾಮಿಗೆ ನಮಿಸಿ ನಿಂತರು ಕ್ಷಮಿಸಿ ಗುರುವೆ ನಮಗೆ. ಕೃಷ್ಣರಾಜರು ಓಡಿ ಬಂದರು ದೇಗುಲದ ಬಳಿಗೆ. ತರುಣ ಸ್ವಾಮಿಗೆ ನಮಿಸಿ ನಿಂತರು ಕ್ಷಮಿಸಿ ಗುರುವೆ ನಮಗೆ. ಕೆಂಡಗಣ್ಣರು ಪೂಜೆ ಪಡೆದರು ಭಕ್ತ ವೃಂದವು ಬೆಳೆಯಿತು. ಸಹಿಸಲಾಗದ ಕೆಲವರು ಅರಸರ ಕಿವಿಯನ್ನು ಹಿಂಡಿದರು. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಕೆಂಡಗಣ್ಣ ಸ್ವಾಮಿ ಅಗ್ನಿ ದಿವ್ಯಕ್ಕೆ ಕುಳಿತಿರಲು. ಧಗ ಧಗ ನುರಿಯಿತು ಬೆಂಕಿ ಎಣ್ಣೆಯ ಜ್ವಾಲೆ. ನಿಗಿ ನಿಗಿ ಹೊಳೆಯಿತು ಕೆಂಡದ ಕೆಂಪನೆ ಕಿಡಿಯು. ಭಕ್ತ ಜನರು ಕಣ್ಣೀರಿನಲ್ಲಿ ನಿಂತಿರಲು. ಅಗ್ನಿ ದಿವ್ಯವ ಗೆದ್ದು ಸ್ವಾಮಿ ಎದ್ದು ಬಂದರಾಗ. ನೋಡುತ್ತ ನಿಂತ ಜನಕ್ಕೆ ಎಂಥ ಮಹಿಮಯೋಗ. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು. 3 ಮುಕ್ಕಾಲುಗಳಿಗೆ ದಾನ ದತ್ತಿಯ ಬಿಡಿಸಿದರು. ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು. 3 ಮುಕ್ಕಾಲುಗಳಿಗೆ ದಾನ ದತ್ತಿಯ ಬಿಡಿಸಿದರು. ಪದವಿ ಆಸೆಗೆ ಮನಸ್ಸು ನೊಂದಿತು ಆತ್ಮಶೋಧಕ್ಕೆ ನಡೆದರು. ಕುಟ್ಟುವಾಡಿಯ ನೆಲೆಯನ್ನು ಹುಡುಕುತ್ತಾ ಸ್ವಾಮಿ ಬಂದರು. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ.
ದಂಪತಿ ಮಗನಾಗಿದನಗಾಗಿಯಾಗಿ ತಿರುಗಿದರು. ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಶರಣ ದಂಪತಿ ಮಗನಾಗಿದನಗಾಗಿಯಾಗಿ ತಿರುಗಿದರು. ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಮನಸ್ಸು ಮಾಗಿತು ಕದಳಿಯ ವನದಿ ಯೋಗ ನಿದ್ರೆಯಲ್ಲಿ ಮಲಗಲು. ಗಾಣಿಗ ಸುಬ್ಬ ಶೆಟ್ಟಿಯ ನೋಡಿದ ಕರುಳಿನ ಸತ್ಯ ಸಾರಲು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳಿ ನಿಮಗೆ. ಕೆಂಡಗಣ್ಣರು ಕದಳಿಯ ವನದಿ ತೋಡಿದ ಬಾವಿಗೆ ಇಳಿದರು. 12 ದಿನ ಯೋಗ ನಿದ್ರೆಯಲ್ಲಿ ಲೋಕಕ್ಕಾಗಿ ಕುಳಿತರು. 13ನೇ ದಿನ ಆರಿತು ಓಂಕಾರ ಜ್ಯೋತಿ. ಸಾರಿತು ಅಲ್ಲಿ ಶಿವಯೋಗದ ಕೀರ್ತಿ. ಸಾರಿತು ಅಲ್ಲಿ ಶಿವಯೋಗದ ಕೀರ್ತಿ. ಮಾದಳ್ಳಿ ಮಠದ ಸ್ವಾಮಿಗಳು ಸ್ವಾಮಿಯ ಗದ್ದಿಗೆ ಮಾಡಿದರು. ಪುಣ್ಯ ಯೋಗದ ಸಮಯದಲ್ಲಿ ಗದ್ದಿಗೆ ಕ್ಷೇತ್ರದಿ ನೆಲೆಸಿದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ನಾಡಿನ ಶಿಗ್ಗಾವಿಯ ರಾಜೇಂದ್ರ ಕುವರ. ಕಾಶಮ್ಮ ರಾಣಿಯ ಮಡಿಲ ಕೆಂಡಗಣ್ಣ ಪ್ರವರ. ಉತ್ತರ ನಾಡಿನ ಶಿಗ್ಗಾವಿಯ ರಾಜೇಂದ್ರ ಕುವರ. ಕಾಶಮ್ಮ ರಾಣಿಯ ಮಡಿಲ ಕೆಂಡಗಣ್ಣ ಪ್ರವರ. 3 ಸೋದರರೊಡನೆ ಮುದ್ದಾಗಿ ಬೆಳೆಯುತ್ತಿರಲು ಶಿಗ್ಗಾವಿ ರಾಜದ ಮೇಲೆ ದಾಳಿ ನಡೆಯಿತಾಗ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಮೋಡ ಕವಿದು ಸಿದ್ಧರಾಗಿ ನಿಲ್ಲಲು. ಗುಡುಗುಡು ಗುಡುಗಿತು ದೇಶದ ಕಹಳೆ. ದಡ ನರಿಯಿತು ರಕ್ತದ ಕೋಡಿ. ಬಾಲಕ ಸ್ವಾಮಿ ನೊಂದು ನಿಂತಿರಲು. ದ್ವೇಷವು ಬೇಡ ರಾಜ್ಯವು ಬೇಡ ಎಲ್ಲ ಬಿಟ್ಟು ನಡೆದ. ಕುಲವನ್ನು ಕೊಂದ ಪಾಪ
ಮಾತಿಗೆ ಶಾಪವಿತ್ತು ನಡೆದ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ತಂದೆ ತಾಯಿ ತಮ್ಮಂದಿರನ್ನು ಕೊಂದ ಖಂಡೇರಾಯನು ಹಾವು ಕಡಿದು ಸಾಯಲಿ, ನವಾಬನ ರಾಜ್ಯ ಮರಾಠರ ಪಾಲಾಗಿ ಅವನು ಅವರೊಂದಿಗೆ ಹೋರಾಡಿ ಸಾಯಲಿ. 10 ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ. ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ. 10 ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ. ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ. ತಲಕಾಡಿನಲ್ಲಿ ಮಠವ ಸ್ಥಾಪಿಸಿ ಘಟ ಸರ್ಪವನೇ ಮಣಿಸಿದರು. ಮಹದೇವನ ಕರೆಯಂತೆ ನಂಜನಗೂಡಿಗೆ ನಡೆದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ನಂಜುಂಡನ ಗುಡಿಗೆ ನಡೆದರು ಪಾದುಕೆಯನ್ನು ಮೆಟ್ಟಿ. ಗುಡಿಯ ಅರ್ಚಕನು ಬೈದು ಬಾಗಿಲು ಹೊಚ್ಚಿದನು. ಮಧ್ಯಾಹ್ನವಾಗುತ್ತಾ ಅರ್ಚಕನು ಬಾಗಿಲು ತೆರೆದನು. ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ. ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ. ಯಾರನ್ನು ಕೂಡದೆ ಬುಸುಗುಡುತ್ತಾ ಕಾರಿತಾಗ ಜ್ವಾಲೆ. ಹೆದರಿ ಓಡಿದ ಅರ್ಚಕನು ಮೈಸೂರು ರಾಜರ ಬಳಿಗೆ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಕೃಷ್ಣರಾಜರು ಓಡಿ ಬಂದರು ದೇಗುಲದ ಬಳಿಗೆ. ತರುಣ ಸ್ವಾಮಿಗೆ ನಮಿಸಿ ನಿಂತರು, ಕ್ಷಮಿಸಿ ಗುರುವೆ ನಮಗೆ. ಕೃಷ್ಣರಾಜರು ಓಡಿ ಬಂದರು ದೇಗುಲದ ಬಳಿಗೆ. ತರುಣ ಸ್ವಾಮಿಗೆ ನಮಿಸಿ ನಿಂತರು, ಕ್ಷಮಿಸಿ ಗುರುವೆ ನಮಗೆ. ಕೆಂಡಗಣ್ಣರು ಪೂಜೆ ಪಡೆದರು, ಭಕ್ತ ವೃಂದವು ಬೆಳೆಯಿತು. ಸಹಿಸಲಾಗದ ಕೆಲವರು ಅರಸರ ಕಿವಿಯನ್ನು ಹಿಂಡಿದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಕೆಂಡಗಣ್ಣ ಸ್ವಾಮಿ ಅಗ್ನಿ ದಿವ್ಯಕ್ಕೆ ಕುಳಿತಿರಲು. ಧಗ ಧಗ ನುರಿಯಿತು ಬೆಂಕಿ ಎಣ್ಣೆಯ ಜ್ವಾಲೆ. ನಿಗಿ ನಿಗಿ ಹೊಳೆಯಿತು ಕೆಂಡದ ಕೆಂಪನೆ ಕಿಡಿಯು. ಭಕ್ತ ಜನರು ಕಣ್ಣೀರಿನಲ್ಲಿ ನಿಂತಿರಲು. ಅಗ್ನಿ ದಿವ್ಯವ ಗೆದ್ದು ಸ್ವಾಮಿ ಎದ್ದು ಬಂದರಾಗ. ನೋಡುತ್ತ ನಿಂತ ಜನಕ್ಕೆ ಎಂಥ ಮಹಿಮಯೋಗ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳ್ವೆ ನಿಮಗೆ. ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು. 3 ಮುಕ್ಕಾಲುಗಳಿಗೆ ದಾನ ದತ್ತಿಯ ಬಿಡಿಸಿದರು.
ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು. 3 ಮುಕ್ಕಾಲುಗಳಿಗೆ ದಾನ ರತ್ತಿಯ ಬಿಡಿಸಿದರು. ಪದವಿ ಆಸೆಗೆ ಮನಸ್ಸು ನೊಂದಿತು, ಆತ್ಮಶೋಧಕ್ಕೆ ನಡೆದರು. ಕುಟ್ಟುವಾಡಿಯ ನೆಲೆಯನ್ನು ಹುಡುಕುತ್ತಾ ಸ್ವಾಮಿ ಬಂದರು. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳಿ ನಿಮಗೆ. ಶರಣ ದಂಪತಿ ಮಗನಾಗಿ ದನಗಾಹಿಯಾಗಿ ತಿರುಗಿದರು. ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಶರಣ ದಂಪತಿ ಮಗನಾಗಿ ದನಗಾಹಿಯಾಗಿ ತಿರುಗಿದರು. ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಮನಸ್ಸು ಮಾಗಿತು ಕದಳಿಯ ವನದಿ ಯೋಗ ನಿದ್ರೆಯಲ್ಲಿ ಮಲಗಲು. ಗಾಣಿಗ ಸುಬ್ಬ ಶೆಟ್ಟಿಯ ನೋಡಿದ ಕರುಳಿನ ಸತ್ಯ ಸಾರಲು. 1000 ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ. ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳಿ ನಿಮಗೆ.